ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಸೋರೆಕಾಯಿಂದ ತುಂಬಾನೇ ರುಚಿಕರವಾದಂತ ಟೇಸ್ಟಿಯಾದಂತ ಎರಡು ರೆಸಿಪಿಗಳನ್ನ ನೋಡೋಣ. ಸೋರೆಕಾಯಿ ಅಂದ್ರೆ ಯಾರಿಗೆಲ್ಲ ಇಷ್ಟ? ಎಲ್ಲರಿಗೂ ಇಷ್ಟ. ಅದರಲ್ಲೂ ಅಡಿಗೆ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಬನ್ನಿ ಇವತ್ತು ಸೋರೆಕಾಯಿಯಿಂದ ನಾನು ಇವತ್ತು ಎರಡು ರೆಸಿಪಿ ಯಾವ್ಯಾವು ಅಂತೀರಾ? ಒಂದು ಮೊಸರು ಸಾರು ಹಾಗೂ ಡ್ರೈ ಪಲ್ಯ. ಇದು ಅನ್ನಕ್ಕೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬಾನೇ ರುಚಿಯಾದಂತ ಟೇಸ್ಟಿ ಆದಂತ ಅಡಿಗೆಗಳನ್ನ ಮಾಡೋಣ. ಬನ್ನಿ ಇವತ್ತು ನಾನು ಒಂದು ಸೋರೆಕಾಯಿನ ತಗೊಂಡಿದ್ದೀನಿ. ಈ ಒಂದು ಸೋರೆಕಾಯಲ್ಲಿ ಇವತ್ತು ಎರಡು ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಒಂದು ಡ್ರೈ ಪಲ್ಯ ಹಾಗೆ ಮೊಸರು ಸಾರು. ತುಂಬಾನೇ ರುಚಿಯಾದಂತ ಅಡಿಗೆಗಳನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲನೆಯದಾಗಿ ಸೋರೆಕಾಯಿನ ತಗೊಂಡು ಅದನ್ನ ತೊಳೆದು ನೋಡಿ, ಎರಡೂ ಕಡೆನೂ ನಾವು ಹೆಚ್ಚಿಕೊಳ್ಳೋಣ. ಎರಡು ಭಾಗದಲ್ಲೂ ಸಹ ನಾವು ಹೆಚ್ಚಿ ಇದನ್ನ ಎರಡು ಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. ಒಂದು ಮೊಸರು ಸಾರಿಗೆ, ಒಂದು ಡ್ರೈ ಪಲ್ಯಕ್ಕೆ. ಈ ಸೋರೆಕಾಯಿಯಲ್ಲಿ ಮೇಲಿರುವ ಭಾಗದ ಸಿಪ್ಪೆಯನ್ನ ತೆಗಿಬಹುದು, ಇಲ್ಲ ಹಾಗೆ ಬಳಸಬಹುದು. ಅದರಲ್ಲೂ ಪೌಷ್ಟಿಕಾಂಶ ಇರೋದ್ರಿಂದ ಅದನ್ನ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ತಿಂದ್ರೂ ಇನ್ನೂ ರುಚಿಯಾಗಿರುತ್ತೆ. ಆದ್ರೆ ಒಳಗಿರುವ ದಿಂಡಂತದ ತೆಗೆದುಕೊಳ್ಳೋಣ, ಬೀಜವನ್ನು ಸಹ ತೆಗೆಯೋಣ. ಈ ರೀತಿಯಲ್ಲಿ ನಾವು ಸೋರೆಕಾಯಿನ ಸಹ ನಾವು ಹೆಚ್ಚಿಟ್ಕೊಳ್ತಾ ಇದ್ದೀವಿ. ನೋಡಿ, ಒಳಭಾಗದಲ್ಲಿ ದಿಂಡಂತದ ತೆಗೆದು ಮೇಲಿರುವ ಭಾಗದ ಗಟ್ಟಿಯನ್ನ ಮಾತ್ರ ನಾವು ಅಡುಗೆಗೆ ಯೂಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲಿ ನಾವು ತೆಗಿಬೇಕು. ಎಲ್ಲವನ್ನೂ ಸಹ ತೆಗೆದು ನಾವು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮತ್ತು ದಪ್ಪ ಹೋಳುಗಳು ಎರಡೂ ರೀತಿಯಲ್ಲಿ ಹೆಚ್ಚಿಟ್ಕೊಳ್ಳೋಣ. ಏಕೆಂದ್ರೆ ಎರಡೂ ರೀತಿಯಲ್ಲಿ ಅಂದ್ರೆ ದಪ್ಪನಾಗಿರೋಂಥ ಹೋಳುಗಳಲ್ಲಿ ನಾವು ಮೊಸರು ಸಾರು ಮಾಡೋಣ, ಸಣ್ಣ ಹೋಳುಗಳಲ್ಲಿ ಡ್ರೈ ಪಲ್ಯ ಮಾಡೋದಕ್ಕೆ. ಹಾಗಾಗಿ ನಾನು ಎರಡೂ ರೀತಿಯಲ್ಲಿ ಸಹ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟ್ ನಾನು ದಪ್ಪನಾಗೂ ಹೆಚ್ಚುತ್ತಾ ಇದ್ದೀನಿ, ಹಾಗೆ ಸಣ್ಣ ಭಾಗಗಳನ್ನಾಗೂ ಸಹ ಮಾಡ್ಕೊಳ್ಳೋಣ. ಎರಡೂ ರೀತಿಯಲ್ಲೂ ಸಹ ನಾವು ಹೆಚ್ಚಿಟ್ಕೊಂಡು ಈಗ ರೆಡಿ ಮಾಡಿಟ್ಕೊಂಡಿದ್ದೀವಿ. ನೋಡಿ, ಇವಾಗ ಎರಡೂ ರೀತಿಯಲ್ಲೂ ಸಹ ಇವಾಗ ರೆಡಿ ಆಗಿದೆ. ಸಣ್ಣದಾಗಿ ಸಹ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದೀವಿ. ದಪ್ಪ ಹೋಳುಗಳನ್ನಾಗೂ ಸಹ ನಾವು ಹೆಚ್ಚಿ ಇವಾಗ ರೆಡಿ ಮಾಡಿಟ್ಕೊಂಡಿವಿ. ಮೊದಲು ನಾವು ಸಣ್ಣ ಹೋಳುಗಳು ಹಾಗೆ ದಪ್ಪ ಇರುವಂತ ಹೋಳುಗಳು ಎರಡೂ ರೆಡಿ ಆಗಿದಾವಲ್ಲ. ಫಸ್ಟ್ ನಾವೀಗ ದಪ್ಪ ಇರುವ ಹೋಳುಗಳನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಫಸ್ಟ್ ನಾವಿವಾಗ ಮೊಸರು ಸಾರು, ಸೋರೆಕಾಯಿಂದ ಮೊಸರು ಸಾರು ಹೇಗ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ ಸೋರೆಕಾಯಿ ಹಾಕೊಂಡು ಅದಕ್ಕೆ ನಾನು 1-2 ಗ್ಲಾಸ್ ಅಷ್ಟು ನೀರು, ಸ್ವಲ್ಪ ಸೋರೆಕಾಯಿಗೆ ಉಪ್ಪು ಹತ್ತಿದ್ರೆ ಚೆನ್ನಾಗಲ್ವಾ, ಹಾಗಾಗಿ ನಾನು 1 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಇದನ್ನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಸೋರೆಕಾಯಿ ಇವಾಗ ಬೇಯ್ತಾ ಇದ್ದಾವೆ. ಪೂರ್ತಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ. ಸೋರೆಕಾಯಿ ಇವಾಗ ಬೆಂದಿದೆ. ನೋಡಿ, ಪೂರ್ತಿ ಮೆತ್ತಗಾಗೋವರೆಗೂ ಸೋರೆಕಾಯಿ ಇವಾಗ ಬೆಂದಿದೆ. ಬೆಂದಾದ ಮೇಲೆ ಒಂದು ಜಾರನ್ನ ತಗೊಂಡು ನಾವು ಜಾರಿಗೆ ನಾವು ಸ್ವಲ್ಪ ಕಾಯಿ ತುರಿ ಇಲ್ಲ ಕೊಬ್ಬರಿ ತುರಿ ಯಾವ್ದಾದ್ರೂ ಸಹ ಹಾಕಬಹುದು. ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ, ಒಂದೊಂದು ಮೆಣಸಿಗೆ ಖಾರ ಇರ್ತವೆ, ಖಾರ ಇರೋದಿಲ್ಲ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಹಸಿ ಮೆಣಸಿನ್ಕಾಯಿನ ಜಾಸ್ತಿನೇ ಹಾಕೊಬಹುದು. 1 ಸ್ಪೂನು ಜೀರಿಗೆ, 1 ಬೆಳ್ಳುಳ್ಳಿ ಹೆಸಲು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಸಹ ಸೇರಿಸಿ ಈಗ ಇದನ್ನ ನಯಸ್ಸಾಗಿಯೂ ಸಹ ನಾವು ರುಬ್ಕೊಳ್ಳೋಣ. ಇವಾಗ ರುಬ್ಬಿರೋದು ಸಹ ರೆಡಿ ಆಗಿದೆ. ಇದನ್ನ ನಾವು ನಯಸ್ಸಾಗಿ ರುಬ್ಕೋಬೇಕು. ನೆಕ್ಸ್ಟ್ ಒಂದು ಬಾಣಲಿಯನ್ನ ಇಟ್ಟು ಬಾಣಲಿಗೆ 3-4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ ನಾವು 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ. ನೋಡಿ, ಸಾಸಿವೆ ಮತ್ತು ಜೀರಿಗೆ ಎರಡು ಚಟ ಅಂತ ಅಂದ ಮೇಲೆ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿನ ಹಸಿ ಘಮ ಹೋಗೋವರೆಗೂ ಈರುಳ್ಳಿನ ನಾವು ಹುರ್ಕೋಬೇಕು. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಹುರ್ಕೊಳ್ಳೋಣ.
ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ತುಂಬಾನೇ ಟೇಸ್ಟಿ ಇರುತ್ತೆ, ತುಂಬಾನೇ ರುಚಿನೂ ಸಹ ಕೊಡುತ್ತೆ. ಇದನ್ನ ಬರೀ ಅನ್ನಕ್ಕೆ ಅಷ್ಟೇ ಅಲ್ಲ, ಮುದ್ದೆಗೂ ಹಾಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನೋಡಿ, ಈಗ ಈರುಳ್ಳಿ ಎಲ್ಲ ನಾವು ಹುರಿದಾದ ಮೇಲೆ ಇದಕ್ಕೆ ಬೇಯಿಸ್ಕೊಂಡಂತ ಸೋರೆಕಾಯಿಯನ್ನು ಸಹ ನಾನು ಹಾಕೊಳ್ತಾ ಇದ್ದೀನಿ. ಸೋರೆಕಾಯಿ ಮತ್ತು ರುಬ್ಬಿರೋದನ್ನು ಸಹ ನಾವು ಹಾಕೊಳ್ಳೋಣ. ಸ್ವಲ್ಪ ನೀರಿನ ಅಂಶನೂ ಸಹ ನಾವು ಸೇರಿಸ್ಕೊಳ್ಳೋಣ. ಈಗ ಇದನ್ನ ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೊಳ್ಳೋಣ. ನೋಡಿ, ಇದಕ್ಕೆ ಬೇಯುವಾಗ ಉಪ್ಪು ಹಾಕಿದ್ವಿ, ಮತ್ತೆ ನಾವು ನೋಡಿ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಇದನ್ನ ಒಂದು 2 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲೇ ನಾವು ಕುದಿಸ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯನ್ನು ಸಹ ಹೊಂದಿರುತ್ತೆ. ನೋಡಿ, ಇವಾಗ ಸೋರೆಕಾಯಿನಲ್ಲಿ ಮಾಡುವಂತ ಮೊಸರು ಸಾರು ಸಹ ಇವಾಗ ರೆಡಿ ಆಗ್ತಾ ಇದೆ. ಸಿಂಪಲ್ ಆಗಿ ಬೇಗನೆ ಮಾಡ್ಬೋದು. ನೋಡಿ, ಇವಾಗ ಇದು ಸಹ ಕುದೆ ಬಂದಿದೆ. ಇದು ಬಿಸಿ ಇದ್ದಾಗ್ಲೇ ನಾವು ಮೊಸರಾಗ್ಲಿ ಮಜ್ಜಿಗೆ ಆಗ್ಲಿ ಸೇರಿಸಬಾರ್ದು. ತಣ್ಣಗಾದ ಮೇಲೆ ಕೆಳಗಿಳಿಸಿ ತಣ್ಣಗಾದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಗಟ್ಟಿ ಮಜ್ಜಿಗೆಯನ್ನ ಸೇರಿಸ್ತಾ ಇದ್ದೇವೆ. ಇವಾಗ ಇದನ್ನ ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾನೇ ರುಚಿ ಹಾಗೆ ಟೇಸ್ಟಿ ಆದಂತ ಸೋರೆಕಾಯಿನ ಮೊಸರು ಸಾರು ಸಹ ಇವಾಗ ರೆಡಿ ಆಗಿದೆ. ತುಂಬಾನೇ ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು ಸಹ. ಬನ್ನಿ, ಇವಾಗ ನೆಕ್ಸ್ಟ್ ಸೋರೆಕಾಯಿಂದ ಡ್ರೈ ಪಲ್ಯ ಹೇಗ್ ಮಾಡೋದು ಅಂತ ನೋಡೋಣ. ಸಣ್ಣದಾಗಿ ಹೆಚ್ಚಿರುವಂತಹ ಸೋರೆಕಾಯಿ ತಗೊಂಡು ಒಂದು ಪಾತ್ರೆಗೆ ಹಾಕಿ ಅದನ್ನು ಸಹ ನಾವು ಬೇಯಿಸ್ಕೊಳ್ಳೋಣ. ಬೇಯೋದಕ್ಕೆ ನಾವು ನೀರು ಮತ್ತು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀವಿ. ಇದನ್ನು ಸಹ ನಾವು ಮೆತ್ತಗಾಗವರೆಗೂ ಇದನ್ನ ಬೇಯಿಸ್ಕೋಬೇಕು. ನೀವು ಒಗ್ಗರಣೆ ಹಾಕಿನೂ ಸಹ ಇದನ್ನ ಒಗ್ಗರಣೆ ಜೊತೆಗೂ ಸಹ ಬೇಯಿಸ್ಬೋದು, ಇಲ್ಲ ಅಂದ್ರೆ ಸಪ್ರೇಟ್ ಆಗು ಸಹ ಬೇಯಿಸಿ ಆಮೇಲೆ ನಾವು ಒಗ್ಗರಣೆನೂ ಸಹ ಹಾಕ್ಬೋದು. ನೋಡಿ, ಈಗ ಬೇಯಿಸ್ಕೊಂಡಾಗಿದೆ. ಇದಕ್ಕೆ ನಾವು ಒಂದು ಬಾಣ್ಲಿಯನ್ನ ಇಟ್ಟು ಬಾಣ್ಲಿ ಕಾದ ಮೇಲೆ ಇದಕ್ಕೆ 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ, 1 ಸ್ಪೂನು ಕಡಲೆಬೇಳೆ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಪಲ್ಯಕ್ಕೆ ಕಟಮ್ ಅಂತ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆ ಹಾಕಿದ್ದೀನಿ. ಸ್ವಲ್ಪ ಕರ್ಬೇ ಸೊಪ್ಪು, ಹಸಿ ಮೆಣಸಿನ್ಕಾಯಿ, ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿನೂ ಸಹ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ, ಘಮ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ಹಸಿ ಮೆಣಸಿನಕಾಯಿ, ಈರುಳ್ಳಿ, ಕಡಲೆಬೇಳೆ ಎಲ್ಲವನ್ನೂ ಸಹ ನಾವು ಹುರ್ಕೊಳ್ತಾ ಇದ್ದೀವಿ. ಕಡಲೆಬೇಳೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನ ಹುರ್ಕೋಬೇಕು. ಆಮೇಲೆ ನಾವು ಬೇಯಿಸ್ಕೊಂಡಂತ ಸೋರೆಕಾಯಿನೂ ಸಹ ಹಾಕೊಳ್ಳೋಣ. ಸಿಂಪಲ್ ಆಗಿ ಬೇಗನೆ ಮಾಡುವಂತ ಅಡಿಗೆಗಳು, ಅಷ್ಟೇ ರುಚಿಯನ್ನು ಸಹ ಕೊಡ್ತವೆ. ನೋಡಿ, ಇದು ಸಿಂಪಲ್ ಆಗಿ ಬೇಗನೆ ಆಗೋಯ್ತು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ನಾವು ಬೇಯೋದಕ್ಕೆ ಹಾಕಿದ್ವಿ, ನೋಡಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಸಹ ನಾವು ಹಾಕಿ ಹುರ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ ತುರಿ, ಇದನ್ನು ಸಹ ಹಾಕಿ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಬೇಗನೆ ಆಗುವಂತ ಸೋರೆಕಾಯಿನ 2 ರೆಸಿಪೀಸ್ಗಳು ಸಹ ಇವಾಗ ರೆಡಿ ಆಗಿದೆ. ತುಂಬಾ ರುಚಿ ಅಷ್ಟೇ ಟೇಸ್ಟಿಯನ್ನು ಸಹ ಹೊಂದಿರ್ತವೆ. ನೋಡಿ, ಈಗ ಸೋರೆಕಾಯಿ ಪಲ್ಯನೂ ಸಹ ಇವಾಗ ರೆಡಿ ಆಗಿದೆ. ಸಣ್ಣ ಉರಿಯಲ್ಲೇ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೋರೆಕಾಯಿ ಪಲ್ಯ, ಸೋರೆಕಾಯಿ ಮೊಸರು ಸಾರು ಎರಡೂ ಸಹ ಇವಾಗ ರೆಡಿ ಆಗಿದೆ. ತುಂಬಾನೇ ಟೇಸ್ಟಿಯಾದ ರುಚಿಕರವಾದಂತಹ ಅಡುಗೆಗಳು ಸಹ ಇವಾಗ ರೆಡಿ. ಹಾಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ತುಂಬಾನೇ ಟೇಸ್ಟಿಯಾದಂಥ ರುಚಿಕರವಾದಂಥ 2 ಅಡುಗೆಗಳು ಸಹ ಇವಾಗ ರೆಡಿ.
ನೋಡಿ ಸೋರೆಕಾಯಿ ಪಲ್ಯನೂ ಸಹ ರೆಡಿಯಾಗಿದೆ. ಸೋರೆಕಾಯಿ ಸಾಂಬಾರು ಸಹ ಇವಾಗ ರೆಡಿ. ಅದರ ಜೊತೆಗೆ ನಾವು ಅನ್ನ ಮತ್ತು ಚಪಾತಿ ಹಾಕೊಂಡು ಊಟ ಮಾಡಿದ್ರಂತೂ ಇನ್ನೂ ರುಚಿಯನ್ನ ಕೊಡುತ್ತೆ. ತುಂಬಾನೇ ರುಚಿ, ಟೇಸ್ಟಿ. ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಯಾವುದ್ರ ಜೊತೆ ತಿಂದ್ರೂ ಸಹ ಟೇಸ್ಟಿಯನ್ನ ಕೊಡುತ್ತೆ. ನೋಡಿ ಸೋರೆಕಾಯಿಂದ ನಾವು ಮಾಡಿರುವಂತ ಸೋರೆಕಾಯಿ ಮೊಸರು ಸಾರು, ಸೋರೆಕಾಯಿ ಪಲ್ಯ, ಅನ್ನ ಮತ್ತು ರೊಟ್ಟಿ ಎಲ್ಲವೂ ಸಹ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.